ವಿರಾಮದ ಬಳಿಕ ವರ್ಷ ಕುಂಡಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ವೀಕ್ಷಕರೇ. ರಾಜಕೀಯ ಕ್ಷೇತ್ರದನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಈ ವರ್ಷ ಅಂದ್ರೆ 2015ನೇ ವರ್ಷ ಯಾವ ರೀತಿ ಇರುತ್ತೆ ಅನ್ನೋದನ್ನ 4 ಜನ ಜ್ಯೋತಿಷ್ಯ ಪಂಡಿತರಿಂದ ಕೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಶ್ಯಪ್ ಗುರುಗಳೇ, ರಾಜಕೀಯ ಕ್ಷೇತ್ರ ಅಂದನೆ ಕ್ಷಣ ಕ್ಷಣಕ್ಕೂ ಬದಲಾಗುವ ಕ್ಷೇತ್ರ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿರೋ ವಿಷಯ. ಈ ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆ ಅಥವಾ ಬೆಳವಣಿಗೆಗಳನ್ನ ನಾವು ನಿರೀಕ್ಷಿಸಬಹುದು? ಸ್ಥಿರತೆ ಅಂತ ಅನ್ನೋದಿರೋದಿಲ್ಲ. ಇವಾಗ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಕೇಂದ್ರ ಸರ್ಕಾರವು ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಲಿ ಒಬ್ಬ ಹೋಮ್ ಮಿನಿಸ್ಟರ್ ಆಗಲಿ ಒಬ್ಬನ ಆಧಾರದಲ್ಲಿ ನಡೆಸಲಿಕ್ಕೆ ಆಗೋದಿಲ್ಲ. ಆದರೆ ಅನೇಕ ದುರಂಧರರು ಅದಕ್ಕೆ ಜೊತೆಗೂಡಬೇಕಾಗತ್ತೆ. ಅವರು ಕೈಯನ್ನು ಜೋಡಿಸ್ತಾರೆ, ಆ ಹಿಂದುಗಡೆಯಿಂದ ಕೈಯನ್ನು ಎಳಿತಕ್ಕಂಥ 100 ಸಿದ್ಧಾಂತಗಳಾಗ್ತದೆ ಅಥವಾ ರಾದ್ಧಾಂತಗಳಾಗ್ತದೆ. ಇದಕ್ಕೆಲ್ಲ ಉತ್ತರಗಳನ್ನು ಕೊಟ್ಕೊಂಡು ಹೋಗಬೇಕಲ್ಲ. ಅದು ಈ ರವಿಯ ಲಗ್ನವು ಅತ್ಯಂತ ಬಲಿಷ್ಠ ಲಗ್ನ. ಗುರು ಲಗ್ನಕ್ಕಿಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರವಿಯ ಲಗ್ನ ಬಹಳ ದೊಡ್ಡ ಫಲವನ್ನು ಹೇಳಿದ್ದಾರೆ ದೈವಜ್ಞ ಸಂಹಿತೆಯಲ್ಲಿ. ಹಾಗಾಗಿ ಸರ್ಕಾರವನ್ನು ಯಾರೂ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಕಾರ್ಯಭಾರವನ್ನು ಮಾಡ್ತಕ್ಕಂತಹ ಒಂದು ಆತ್ಮವಿಶ್ವಾಸ ಏನಿದೆ ಅದು ನಮಗೆ ದೊರಕತಕ್ಕಂಥ ಜನರ ಒಂದು ಸುತ್ತೂರ ಇರತಕ್ಕಂತಹ ಮಿನಿಸ್ಟ್ರಿಗಳಾಗಬಹುದು, ಅನ್ಯ ಪಕ್ಷದ ನೇತಾರರು ಕೊಡ್ತಕ್ಕಂತಹ ಬೆಂಬಲಗಳಿರಬಹುದು. ಇಂತಹ ವಿಷಯದಲ್ಲಿ ಸ್ಥಿರತೆಯನ್ನು ಕಾಪಿಟ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ ಒಂದು ದೃಷ್ಟಿಯಲ್ಲಿ ಏನು ಅಂತಂದರೆ, ನಾವು ಯಾರನ್ನು ನಂಬುತ್ತೀವಿ, ಎಷ್ಟರ ಮಟ್ಟಿಗೆ ನಂಬುತ್ತೀವಿ ಅಂತ ಅನ್ನೋದು ಕೂಡ ಸಾಮಾನ್ಯ ಜನರು ಕೂಡ ಈ ವರ್ಷದಲ್ಲಿ ಗಮನವನ್ನು ಇಟ್ಕೊಳ್ಬೇಕು, ರಾಜಕೀಯ ನೇತಾರರು ಕೂಡ ಇಟ್ಕೊಳ್ಬೇಕಾಗುತ್ತೆ. ಸರಿ, ಇನ್ನು ಬಸವರಾಜ್ ಗುರೂಜಿ ಅವರೇ, ರಾಜಕಾರಣಿಗಳೇ ಹೆಚ್ಚಾಗಿ ಸಂಖ್ಯಾಶಾಸ್ತ್ರವನ್ನ ಅವಲಂಬಿಸ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಅಂತ. ಒಂದು ಹೆಜ್ಜೆ ಇಡಬೇಕಾದ್ರೂ ಸಂಖ್ಯಾಶಾಸ್ತ್ರವನ್ನೇ ಅವಲಂಬಿಸ್ತಿರೋದು ಅಂತ ಹೇಳಿ, ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ನೋಡೋದಾದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ಯಾರ್ಯಾರ ಭವಿಷ್ಯ ಯಾವ ರೀತಿ ಇರಲಿದೆ 2015ಕ್ಕೆ? ಬಹಳ ವಿಶೇಷವಾಗಿ ಕರ್ನಾಟಕವನ್ನು ನಾವು ಕರ್ನಾಟಕ ಅಂತ ಕರೆದಿದ್ದೆ 1/11/1956. ಆವತ್ತಿನ ಆ ಒಂದು ಲಗ್ನವನ್ನು ನೋಡೋಕ್ಕೆ ಹೋದಾಗೆ ಧನುರ್ಲಗ್ನ ಗುರುವಾರ ಆಗಿತ್ತು ಅವತ್ತು. ನೋಡಿ, ಈ ಸಾರಿ ಕೂಡ ವರ್ಷ ಪ್ರಾರಂಭ ಆಗ್ತಾ ಇರೋದು ಗುರುವಾರ. ಇದನ್ನು ಸ್ವಲ್ಪ ನಾವು ಅವಲೋಕಿಸೋಕೆ ಹೋದಾಗ ಕರ್ನಾಟಕದಲ್ಲಿ ಅಂತಹ ಕೆಟ್ಟ ಪರಿಣಾಮಗಳಾಗ್ತಕ್ಕಂತಹ ಸಾಧ್ಯತೆ ಜಾಸ್ತಿ. ಯಾಕೆಂದರೆ ಹರ ಮುನಿದರು ಗುರು ಕಾಯುವನು ಅಂತ ಕರೀತಾರೆ. ಗುರುವಾರ ಬಂದಿರೋದ್ರಿಂದ ಗುರು ಕೆಲವೊಂದು ವಿಷಯಗಳಲ್ಲಿ ಒಳ್ಳೇದು ಮಾಡ್ತಾನೆ. ಇನ್ನು 1/1/2015 ಅಂದಾಗ 1/8 ಕಾಂಬಿನೇಷನ್ ಅಂತ ಕರಿತೀವಿ. ಇಲ್ಲಿ ಇಂಡಿಯಾ ಅಂತ ಏನು ಕರಿತೀವಿ, ಆ ಇಂಡಿಯಾಗೆ 3 ಅಂತ ನಾವು ಕೊಡ್ತೀವಿ. ಒಂದು ಟೋಟಲ್ ವ್ಯಾಲ್ಯೂ ಅಲ್ಲಿ ಅದಕ್ಕೆ 3 ಅಂತೀವಿ. 3 ಅಂದರೆ ಕೂಡ ಗುರು ಅಂತ. ಹಾಗಾಗಿನೇ ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆ ಭಾರತ ಅಂತ ಹೇಳಿದ್ರೆ ಕೈ ಎತ್ತಿ ಮುಗೀತಾರೆ ಆ ಸಂಖ್ಯೆಗಳ ಆಧಾರದಲ್ಲಿ. ಇನ್ನು ಸಂಸ್ಕೃತಿಯ ಆಧಾರದಲ್ಲೂ ಕೂಡ ನಾವು ಎಲ್ಲರೂ ಕೂಡ ನಮ್ಮ ಧರ್ಮದ ಬಗ್ಗೆ ಗೌರವಿಸ್ತಾರೆ. ಭಾರತಕ್ಕೆ ಧರ್ಮವೇ ಉಸಿರು, ಧರ್ಮ ಇಲ್ಲ ಅಂದರೆ ಉಸಿರು ನಿಂತು ಹೋದಾಗೆ ಅಂತ ಹೇಳ್ತೀವಿ. ಇನ್ನು ಈ ವರ್ಷ 1/1/2015 ಪ್ರಾರಂಭ ಆಗ್ತಾ ಇರೋ ಈ ವರ್ಷವನ್ನು ಭಾರತಕ್ಕೆ ನಾವು ಹೋಲಿಸೋಕೆ ಹೋದಾಗ ಭಾರತ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಗೊಂಡ್ರೆ ಧನುಸು ರಾಶಿ ಆಗುತ್ತೆ. ಈ ಸಾರಿ ಧನುಸು ರಾಶಿ ಶನಿ ಅಂದರೆ ಶನಿ ಬಂದು ಈಗ 7.5 ಪ್ರಾರಂಭ ಆಗಿದೆ ಧನುಸು ರಾಶಿಯಲ್ಲಿ. ಹಾಗಾಗಿ ವಿಶೇಷ ಏನು ಅಂತ ಹೇಳಿದ್ರೆ, ಸಾಕಷ್ಟು ಪರಿಣಾಮಗಳು ಭಾರತದಲ್ಲಿ ಕರ್ನಾಟಕ ಒಂದು ಭಾಗ ಆಗಿದೆ. ಕರ್ನಾಟಕವನ್ನು ಮತ್ತೆ ನೋಡೋಣ. ಭಾರತದಲ್ಲಿ ನೋಡೋಕ್ಕೆ ಹೋದಾಗ ಸರ್ಕಾರದಲ್ಲಿ ಏರುಪೇರುಗಳು, ಭಾರತಕ್ಕೆ ಏನು ಈ 7.5 ಒಂದು ನಡೀತಾ ಇರ್ತಕ್ಕಂಥ ಅದು ಜೊತೆಗೆ ಈ 1/1/2015 ಅಂತ ಕರೆಯೋಕೆ ಹೋದಾಗ 1/8 ಕಾಂಬಿನೇಷನ್. 1 ಅಂದರೆ ಸೂರ್ಯನ ಸಂಖ್ಯೆ, ಅದು 8 ಅಂದರೆ ಶನಿ. ಅಪ್ಪ ಮಗ ಆದರೂ ಕೂಡ ನೀನು ಪ್ಲಸ್ ಆದರೆ ನಾನು ಮೈನಸ್ಸು ಅಂತಾರೆ. ಇಲ್ಲೆಲ್ಲೋ ಒಂದು ಕಡೆ ಸೂರ್ಯನ ಪ್ರಭಾವ ಜಾಸ್ತಿ ಇದ್ದು ರವಿಯ ಪ್ರಭಾವ ಜಾಸ್ತಿ ಇದ್ದು ಅದೃಷ್ಟಗಳು ಬರ್ತಾ ಇದ್ದರೆ ಅಲ್ಲಿ ಬಂದು ಶನಿ ಬಂದು ಕಾಲೆಳಿತಾನೆ. ನಾನು ಬಿಡೋದಿಲ್ಲ, ನಮ್ಮಪ್ಪ ನಿನಗೆ ಅದೃಷ್ಟ ಕೊಟ್ಟರೆ ನಾನು ದುರಾದೃಷ್ಟ ಕೊಡ್ತೀನಿ ಅಂತಾನೆ. ಹಾಗಾಗಿ ಭಾರತದಲ್ಲಿ ಸಾಕಷ್ಟು ವಿಶೇಷ ಪರಿಣಾಮಗಳು ಈ 2015ರಲ್ಲಿ ಆಗ್ತವೆ. ಅದರಲ್ಲೂ ರಾಜಕೀಯದಲ್ಲಿ ಮಂತ್ರಿಗಳು ಯಾರು ಉನ್ನತ ಸ್ಥಾನದಲ್ಲಿರ್ತಾರೆ, ಉಚ್ಚ ಮಟ್ಟದಲ್ಲಿ ಇರ್ತಾರೆ, ಅವರೆಲ್ಲರೂ ಅಂದರೆ ಎಲ್ಲರೂ ಅಂತಲ್ಲ, ಆಯಾ ಗ್ರಹಗತಿಗಳಿಗೆ ಅನುಸಾರವಾಗಿ ಭ್ರಷ್ಟಾಚಾರದಲ್ಲಿ ಸಿಕ್ಕೋ ಸಾಧ್ಯತೆ, ಸಾಕಷ್ಟು ಮಂತ್ರಿಗಳು ಸ್ವಂತ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಕ್ಕಂಥ ಸಾಧ್ಯತೆ. ಅದರಲ್ಲೂ ಭಾರತದಲ್ಲಿ ಭಯೋತ್ಪಾದನೆಗೆ ಈ ವರ್ಷ ಸ್ವಲ್ಪ ಭಯಭೀತರಾಗ್ತಾರೆ. ಅದರಿಂದ ಹೆಚ್ಚು ಕೆಟ್ಟ ಪರಿಣಾಮ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಭಯಭೀತರಾಗ್ತಕ್ಕಂಥದ್ದು 2015ರಲ್ಲಿ ನಾವು ಗಮನಿಸ್ಬೋದು. ಒಟ್ಟಾರೆಯಾಗಿ ಆತಂಕಕಾರಿ ಸುದ್ದಿಗಳು ಹೊರಬೀಳುವ ಸಾಧ್ಯತೆ ಇದೆ ಅಂತ ಹೇಳಿ. ಹೌದು, ಏಕೆಂದರೆ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಏನಿರ್ತಾರೆ ಅವರನ್ನು ಹತ್ಯೆ ಮಾಡ್ತಕ್ಕಂಥದ್ದು. ನಾವು ಒಂದು ಬಹುಮುಖ್ಯ ದೊಡ್ಡ ರಾಜಕಾರಣಿಯನ್ನ ಭಾರತದ ಮಟ್ಟದಲ್ಲಿ ಒಬ್ಬ ರಾಜಕಾರಣಿಯನ್ನ ಕಳ್ಕೊತೀವಿ. ಅದು ಹತ್ಯೆಯಿಂದ ಆಗ್ಬೋದು, ಜೊತೆಗೆ ಅವರನ್ನ ಒಂದು ಅನಾರೋಗ್ಯದಿಂದಲೂ ಕೂಡ ನಾವು ಕಳ್ಕೊಳ್ಳೋ ಸಾಧ್ಯತೆ
ಇದೆ ಭಾರತೀಯ ಮಟ್ಟದಲ್ಲಿ. ಹಾಗಾಗಿ ರಾಜಕೀಯದಲ್ಲಿ ಸ್ವಲ್ಪ ಏರುಪೇರು ಈ ವರ್ಷದಲ್ಲಿ ನಾವು ಕಾಣೋ ಸಾಧ್ಯತೆಗಳು ಜಾಸ್ತಿ. ಇನ್ನು ವೀಕ್ಷಕರೇ, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿ ಆಡಳಿತವನ್ನ ನಡೆಸುವನು ಯಾವ ರೀತಿ ಇರ್ತಾನೆ ಅದರ ನೇರ ಪ್ರಭಾವ ಪ್ರಜೆಗಳ ಮೇಲೂ ಕೂಡ ಬೀರುವಂತದ್ದು ಅಂತ ಹೇಳಿ, ರಾಜಕಾರಣಿಗಳ ಮೇಲೆ ಆಗ್ತಕ್ಕಂಥ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಪರಿಣಾಮ ನೇರವಾಗಿ ನಿಮ್ಮ ಮೇಲೆ ಅಂದ್ರೆ ಸಾಮಾನ್ಯ ಜನರ ಮೇಲೆ ಆಗೋದು ಅಂತ ಹೇಳಿ ಅರಳಾಳ್ ಗುರೂಜಿಯವರೇ, ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆ ಅನ್ನೋದು ನಿಶ್ಚಿತ ಅನ್ನೋ ಮಾತುಗಳನ್ನ ಇಬ್ರು ಕೂಡ ಹೇಳ್ತಾ ಇದ್ರು. ಸೊ ರಾಜಕೀಯ ಕ್ಷೇತ್ರಗಳಲ್ಲಿ ಆಗೋ ಈ ರೀತಿಯ ಬದಲಾವಣೆಗಳು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಒಂದು ವಿಷಯ ತಿಳ್ಕೋಬೇಕು, ನೋ ಮ್ಯಾನ್ ಇಸ್ ಆನೆಸ್ಟ್ ವೈಲ್ ಇಸ್ ಪ್ರೊಫೆಷನ್ ಇಸ್ ಪಾಲಿಟಿಕ್ಸ್ ಅಂತ ಒಂದು ಸೇಯಿಂಗ್ ಇದೆ. ಇದರಲ್ಲಿ ರಾಜಕೀಯದಲ್ಲಿ ಪರ್ಮನೆಂಟ್ ಶತ್ರುನೂ ಇಲ್ಲ, ಪರ್ಮನೆಂಟ್ ಮಿತ್ರನೂ ಇಲ್ಲ ಅಂತೀವಿ. ಅದು ಜ್ಯೋತಿಷಕ್ಕೆ ಭಾಳ ಅವಲಂಬತೆ. ನಮ್ಮಲ್ಲಿ ತಾತ್ಕಾಲಿಕ ಮಿತ್ರ, ತಾತ್ಕಾಲಿಕ ಶತ್ರು ಅಂತ ಭಾಳ ನಾವು ಓದ್ತೀವಿ ಪಾಠದಲ್ಲಿ ಇದ್ದಾಗ. ಆ ತಾತ್ಕಾಲಿಕ ಮಿತ್ರ ಶತ್ರುಗಳೆಲ್ಲ ಓದಿದಾಗ ಇದೆಲ್ಲ ಸತ್ಯವೋ ಒಂದು ಕಡೆ ಅಥವಾ ನಂಬೋದೋ ಬೇಡವೋ ಅಂತ ಕೂಡ ಅನಿಸುತ್ತೆ. ಆದರೆ ಈ ವರ್ಷ ಈ ನಮ್ಮ ರಾಜಕೀಯದಲ್ಲಿ ಏನಾಗಿದೆ, ಹಲವಾರು ಸಣ್ಣ ಸಣ್ಣ ಪಕ್ಷಗಳೆಲ್ಲ ಕಾಣೆಯಾಗಿ ಹೋಗ್ಬಿಡ್ತವೆ. ಹೊಸ ಹೊಸ ಸಮ್ಮಿಶ್ರ ಸರ್ಕಾರಗಳು ಬರುವಂತಹ ಸಾಧ್ಯತೆ ಇದೆಲ್ಲ ಕಂಡು ಬರ್ತಾ ಇದೆ. ಮುನ್ಸೂಚನೆ ಗುರುವಿನ ದೃಷ್ಟಿಯಿಂದ ಅದು ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಭಾರತ ಈಗ ನಾವು ಮಂಡೇನ್ ಅಸ್ಟ್ರಾಲಜಿ ಅಂತ ಹೇಳ್ತೀವಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ಲೈಮೇಟ್ ಆಗ್ಬೋದು, ವೆದರ್ ಆಗ್ಬೋದು, ಮಳೆಗಳಾಗ್ಬೋದು, ಬೆಳೆ ಆಗ್ಬೋದು, ರಾಜಕೀಯ ಆಗ್ಬೋದು, ಇದನ್ನೆಲ್ಲ ನೋಡೋಕ್ಕೆ ಒಂದು ಜ್ಯೋತಿಷ ಶಾಸ್ತ್ರ ಇದೆ. ಅದರ ಪ್ರಕಾರ ನೋಡಿದಾಗ ನಮ್ಮ ಭಾರತವು ಕೂಡ ಕನ್ಯಾ ರಾಶಿ, ಕನ್ಯಾ ಲಗ್ನದ ಮೇಲೆ ಬರುತ್ತೆ. ಆದ್ದರಿಂದ ಇದು ಕನ್ಯಾ ಆಧಾರದ ಮೇಲೆ ಬಂದಿರೋದ್ರಿಂದ ಖಂಡಿತ ಹಲವಾರು ಜನವನ್ನು, ನಮಗೂ ಶಕ್ತಿ ಇದೆ ಆದರೆ ಕೈ ಜೋಡಿಸ್ಕೊಂಡು ಹೋಗೋದಕ್ಕೆ ನಾವು ತಯಾರಿದ್ದೀವಿ, ನೀವು ಬರಬೇಕು ಅಂತ ಒಂದು ರೀತಿಯಾದಂತಹ ಫೀಲರ್ಸ್ ಕಳಿಸುವಂತಹ ರಾಜಕೀಯ ವ್ಯಕ್ತಿ ಕೇಂದ್ರದಲ್ಲಿ ಇದ್ದಾರೆ. ಅವರ ಜಾತಕ ತಗೊಂಡಾಗ ವೃಶ್ಚಿಕ ಲಗ್ನದಲ್ಲಿ, ವೃಶ್ಚಿಕ ರಾಶಿಯಲ್ಲಿ ಪ್ರಧಾನಿ ಮೋದಿ ಅವರಿದ್ದಾರೆ. ಇನ್ನು ಹೆಚ್ಚೆಚ್ಚು ದಿನ ಅವರ ವೈಯಕ್ತಿಕವಾಗಿ ಅವ್ರಿಗೆ ಅನಿಸಿರ್ಬೋದು ನಾನು ರಾಜೀನಾಮೆ ಮಾಡ್ಬೋದು ಅಂತೇಳಿ. ಆದರೆ ಜನರನ್ನು ನೆನೆಸ್ಕೊಂಡಾಗ ಇನ್ನು ಹೆಚ್ಚು ಅವ್ರೇನು ಹೇಳಿದ್ದಾರೆ, ನಿನ್ನೆ ಕೂಡ ಒಬ್ಬ ಮನುಷ್ಯ ಬಹಳ ಕೆಲಸ ಮಾಡಿದ್ರೆ ಸ್ಟ್ರೆಸ್ ಆಗುತ್ತೆ ಅಂತಾರೆ. ಇಲ್ಲ, ನನಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ. ಸ್ಟ್ರೆಸ್ ಡಸ್ ನಾಟ್ ಲೀಡ್ ಟು ಸ್ಟ್ರೆಸ್, ವರ್ಕ್ ಡಸ್ ನಾಟ್ ಲೀಡ್ ಟು ಸ್ಟ್ರೆಸ್, ಬಟ್ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹೇಳ್ತಾರೆ. ಆ ರೀತಿ ನೋಡಿದಾಗ ಒಂದು ಕಡೆ ಕೇಂದ್ರ ಸರ್ಕಾರದಲ್ಲಿ ಒಬ್ಬರ ಪಕ್ಷ ಹೆಚ್ಚಾಗಿ ಬೆಳೀತಾ ಇದೆ. ಆದರೆ ಇನ್ನೊಂದು ಕಡೆ ಬಹಳ ಹಳೆಯ ಪಕ್ಷವಾದಂತಹ ಕಾಂಗ್ರೆಸ್ಸು ತಮ್ಮ ಆದಿಯನ್ನು ಕಳ್ಕೊತಾ ಇದೆ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಕಳ್ಕೊತಾ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಯಾರು ಆಡಳಿತ ಮಾಡ್ತಾ ಇದ್ದಾರೆ ಆ ಪಕ್ಷ ಬದಲಾಗೋದಿಲ್ಲ. ಆದರೆ ಅದಕ್ಕೆ ಯಾರಿದ್ದಾರೆ ಪೈಲಟ್ ಅಂತ ನಾವೇನು ಹೇಳ್ತೀವಿ, ಯಾರು ನಡೆಸ್ತಾ ಇದ್ದಾರೆ ಅವರು ಖಂಡಿತ ಬದಲಾಗುವಂತಹ ನಾಯಕನ ಬದಲಾವಣೆ ಖಂಡಿತ ಇದೆ. ಎರಡನೇದು, ಈಗಿರ್ತಕ್ಕಂತಹ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಈ ರಾಜಕೀಯ ಆಡಳಿತ ಏನು ಮಾಡ್ತಾ ಇದ್ದಾರೆ, ಅವರು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೋಗುವಂತಹ ಸಾಧ್ಯತೆಗಳಿದೆ. ಅದರಿಂದನೇ ಅವ್ರು ಕೆಳಗೆ ಬೀಳುವಂತಹ ಸಾಧ್ಯತೆ ಇದೆ. ಇದರಲ್ಲಿ ಕೆಲವು ಸ್ವಾಮೀಜಿಗಳು, ಸನ್ಯಾಸಿಗಳು ಅವ್ರ ಜೊತೆ ಸೇರ್ಕೊಂಡಿರ್ತಾರೆ. ಇನ್ನು ಕೆಲವರು ಧರ್ಮದ, ಅಂದರೆ ನಾವು ನಮ್ಮ ಭಾರತದಲ್ಲಿದ್ದೀವಿ, ನಮ್ಮದು ಭಾರತ, ನಮ್ಮದು ಹಿಂದೂ ಧರ್ಮ ಅಂತ ಹೇಳ್ಕೊತಾ ಇಲ್ಲ, ಒಳ್ಳೆಯ ಧರ್ಮ ಏನಿದೆ ಅದರ ಪ್ರಕಾರ ಎಲ್ಲವೂ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೇ ರೀತಿಯಲ್ಲಿ ನಮ್ಮ ಪ್ರಧಾನಿ ಮೋದಿ ಅವರ ಜಾತಕ ತಗೊಂಡ್ರು ಕೂಡ ಅವರೆಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕು ಅಂತಂದರೆ, ಬೆಳಕರೆದರೆ ಎಚ್ಚರವಾಗುವುದು ಸಹಜ, ಆದರೆ ಪ್ರಜಾಪ್ರಭುತ್ವದಲ್ಲಿ ಎಚ್ಚರವಾಗಿದ್ದರೆ ಮಾತ್ರ ಬೆಳಕರಿಯುವುದು. ಆದರೆ ನಾವು ಎಚ್ಚರವಾಗಿರೋದಕ್ಕೆ ಎಲ್ಲ ರೀತಿಯಾದಂತಹ ಮಾರ್ಗದರ್ಶನಗಳನ್ನು ತೋರಿಸೋದಕ್ಕಿದ್ದಾರೆ. ಆದರೆ ಯಾರೋ ರಾಜಕೀಯದವನು ಬಂದ ಅವ್ನು ಮಾಡಿಬಿಡ್ತಾನೆ, ಎಲ್ಲ ಶುದ್ಧತೆ ಮಾಡಿಬಿಡ್ತಾನೆ, ಕ್ಲೀನ್ ಮಾಡಿಬಿಡ್ತಾನೆ ಅಂತಿಲ್ಲ. ಪ್ರತಿಯೊಬ್ಬ ಮನಸ್ಸಿನಲ್ಲೂ ಕೂಡ ಇವತ್ತು ತಟ್ಟಿದೆ, ನಾನು ಶುದ್ಧವಾಗಿರಬೇಕು, ಅಕ್ಕಪಕ್ಕ ಶುದ್ಧತೆಯಿಂದ ಇಟ್ಕೋಬೇಕು, ಯಾವುದಾದ್ರು ಒಂದು ರೀತಿಯಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ ರೀತಿ ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನಲ್ಲೇ ಅಟ್ಲೀಸ್ಟ್ ನೆನೆದು ನೋಡ್ತಾನೆ ನಾನೇನಾದರೂ ಮಾಡಬೇಕು ಅಂತ. ಅಂತಹ ಪರಿವರ್ತನೆಗಳು, ಬದಲಾವಣೆಗಳು ವೈಯಕ್ತಿಕ ವ್ಯಕ್ತಿಗಳಿಗೆ ತರುವ ಸಮಯದಲ್ಲಿ ರಾಜಕೀಯ ವ್ಯಕ್ತಿಗಳು ಗುಂಪಾಗಿ ಸೇರಿಕೊಂಡು ಧರ್ಮಕ್ಕೆ ವಿರುದ್ಧವಾಗಿ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡುವಂತಹ ಕೆಲಸಗಳಿಂದ ಅವರ ಶಾಪ ತಟ್ಟಿ ಖಂಡಿತ ಅವರು ತಮ್ಮ ಪದವಿಯನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಕರ್ನಾಟಕದಲ್ಲಿ ಕಡಾಖಂಡಿತವಾಗಿ ಇದೆ. ಇದು ಬೇಕೋ ಬೇಡವೋ ನೇರವಾಗಿ ಪರಿಣಾಮ ಜನಸಾಮಾನ್ಯರ ಮೇಲಾಗೋದು, ಅವರು ಅನುಭವಿಸಲೇಬೇಕು. ಒಬ್ಬ ನಾಯಕ ಹೆಂಗೆ ಪ್ರತಿಭಾವಂತ ಆಗ್ತಾನೆ, ಅವನ ಒಬ್ಬನೇ ಪ್ರಯತ್ನದಿಂದ. ಇಲ್ಲೇ ಒಬ್ಬ ನಾಯಕ ಒಮ್ಮೆ ಏನಾದ್ರು ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಸಾವಿರಾರು ಜನ ಅವನ ಬಗ್ಗೆ ನೆನೆದು ನೋಡ್ತಾರೆ. ಆ ಸಾವಿರಾರು ಜನ ಅವನ ಬಗ್ಗೆ ಒಳ್ಳೆಯದು ನೆನೆದಾಗ ಅವರಿಂದ ಒಂದು ಕಿರಣ ಹೋಗಿ ಆ ನಾಯಕನಿಗೆ ಸೇರಿಕೊಳ್ಳುತ್ತೆ. ಆ ರೀತಿ ಪ್ರತಿಯೊಬ್ಬ ಮನುಷ್ಯ ಕೂಡ ಪ್ರತಿಭಾವಂತ ಆಗೋದು. ಅದೇ ರೀತಿಯಲ್ಲಿ ಒಬ್ಬ ನಾಯಕನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡದೇ ಇದ್ದಾಗ ಜನರ ಮನಸ್ಸಿನಿಂದ ಇವನೇನಪ್ಪ ಹಿಂಗೆ ಮಾಡ್ತಾ ಇದ್ದಾನಲ್ಲ, ಇವನು ಸರಿ ಇಲ್ಲ ಅಂತ ಒಂದು ದಿನ ಅಂದ್ಕೊಂಡ್ರು ಕೂಡ ಸಾಕು, ಆ ಕಿರಣ ಹೋಗಿ ಅವನಿಗೆ ತಲುಪುತ್ತೆ. ಅದರ ಪರಿಣಾಮ ಗ್ರಹಗಳ ಮೂಲಕ ಅವನಿಗೆ ಸಿಗುತ್ತೆ. ಸರಿ, ಇನ್ನು ಗುರುಮೂರ್ತಿ ಗುರುಜಿ, ಏನಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ನಡುವೆ ಸಾಮರಸ್ಯ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ. ಹಾಗಿದ್ದಾಗ ಮಾತ್ರ ಪ್ರಜೆಗಳು ನೆಮ್ಮದಿಯಾಗಿರೋಕ್ಕಾಗೋದು. ಆ ದೃಷ್ಟಿಯಲ್ಲಿ ಚಿಂತನೆಯನ್ನ ಮಾಡೋದಾದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ನಡುವಿನ ಸಾಮರಸ್ಯ ಯಾವ ರೀತಿ ಇರುತ್ತೆ ಈ ವರ್ಷ? ಒಳ್ಳೇದಾಗುತ್ತಾ ಜನರಿಗೆ ಇದರಿಂದಾಗಿ? ಈ ವರ್ಷದ ಪ್ರಕಾರ ಪರವಾಗಿಲ್ಲ ಅಂತ ಹೇಳಬಹುದು. ವಾಸ್ತವಿಕವಾಗಿ ನಮಗೆ ಏಪ್ರಿಲ್ ಮೇ ಹೊತ್ತಿಗೆ ರಾಜಕೀಯದಲ್ಲಿ ತುಂಬ ವ್ಯತ್ಯಾಸಗಳಾಗಲಿಕ್ಕಿದೆ. ಕೆಲವರು
ತಮ್ಮ ಸ್ಥಾನವನ್ನು ಪ್ರಧಾನ ಸ್ಥಾನದಲ್ಲಿರುವಂಥವರು ಕೆಲವರು ಸ್ಥಾನವನ್ನು ಕಳ್ಕೊಳ್ಳುವಂಥದ್ದು, ವ್ಯತ್ಯಾಸ ಆಗುವಂಥದ್ದು, ಈ ರೀತಿಯಾದಂಥ ವ್ಯವಸ್ಥೆಗಳಾಗ್ತದೆ. ಪ್ರಧಾನ ಅಂದರೆ ಬಹಳ ಪ್ರಧಾನವಾದವರಲ್ಲ, ಎರಡನೇ ಹಂತದ ಏನು ಪ್ರಧಾನ ಸ್ಥಾನದಲ್ಲಿ ಇರ್ತಾರೆ ಅವರು ಸ್ಥಾನವನ್ನು ಕಳ್ಕೊಳ್ಳೋದು ಇತ್ಯಾದಿ ಸಾಧ್ಯತೆಗಳು ತುಂಬ ಇವೆ ಏಪ್ರಿಲ್ ಹೊತ್ತಿಗೆ. ಇನ್ನು ಜುಲೈ ನಂತರದಲ್ಲಿ ಸಾಮಾನ್ಯ ಒಂದು 5-6 ತಿಂಗಳವರೆಗೆ ಕೆಲಸಗಳು ತುಂಬ ಚೆನ್ನಾಗಿ ಆಗಲಿಕ್ಕಿದೆ. ಆ ಸಮಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಗಳು ತುಂಬ ಚೆನ್ನಾಗಿ ಅನುಕೂಲಗಳಾಗ್ತವೆ. ಇದರಿಂದಾಗಿ ಈ ಎರಡೂ ಸರ್ಕಾರಗಳಲ್ಲಿಯೂ ಕೂಡ ಒಂದು ಸಾಮರಸ್ಯತೆ ಆ ಸಂದರ್ಭದಲ್ಲಿ ಕಾಣುವಂತಹ ಸಾಧ್ಯತೆಗಳು ನಮಗೆ ತುಂಬ ಸ್ಪಷ್ಟವಾಗಿ ಕಾಣಿಸ್ತದೆ. ಅದೇ ಕೆಲಸ ಒಂದು 6 ತಿಂಗಳು ಏನು ಚೆನ್ನಾಗಾಗ್ತದೆ ಅಷ್ಟು ಚೆನ್ನಾಗಿ ಆ ನಂತರದಲ್ಲಿ ಆಗುವಂಥ ಲಕ್ಷಣಗಳು ಕಾಣಲ್ಲ. ಹಾಗಾಗಿ ಇಡೀ ಈ ವರ್ಷದಲ್ಲಿ ನೋಡಿದರೆ ಜುಲೈ ನಂತರದಲ್ಲಿ ಸರ್ಕಾರದ ಕೆಲಸಗಳು ತುಂಬ ಚೆನ್ನಾಗಿ ಆಗುವಂಥ ಸಾಧ್ಯತೆ ಇದೆ. ಸುಮಾರು ಏಪ್ರಿಲ್ ಹೊತ್ತಿಗೆ ಕೆಲವು ರಾಜಕಾರಣಿಗಳು ತಮ್ಮ ಮಾತಿನ ಸಮಸ್ಯೆಯಿಂದಾಗಿ ಸ್ಥಾನವನ್ನು ಕಳ್ಕೊಳ್ಳುವಂಥದ್ದಾಗ್ಬೋದು ಅಥವಾ ಸ್ಥಾನದ ವ್ಯತ್ಯಾಸ ಪಲ್ಲಟ ಆಗುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿ ಕಾಣಿಸ್ತದೆ. ಇನ್ನು ರಾಜ್ಯ ಸರ್ಕಾರದಲ್ಲಿ ಹೇಳಬೇಕು ಅಂತಂದರೆ ತುಂಬ ಪ್ರಧಾನವಾಗಿರುವಂಥವ್ರ ಸ್ಥಾನದಲ್ಲಿ ನನ್ನ ಪ್ರಕಾರ ವ್ಯತ್ಯಾಸಗಳು ಅನ್ನುವಂಥದ್ದು ಕಾಣಲ್ಲ. ಆದರೂ ಕೂಡ ಯಾರು ಏಳಿಗೆಯನ್ನು ಪಡೆಯಲೇಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಮಟ್ಟದ ಏಳಿಗೆ ಅನ್ನುವಂಥದ್ದು ಏಪ್ರಿಲ್ ನಂತರದಲ್ಲಿ ಕಾಣುವಂತಹ ಸಾಧ್ಯತೆಗಳಿದೆ. ಈ ವರ್ಷದ ಕೊನೆ ಭಾಗದಲ್ಲಿ 2015ರ ಕೊನೆ ಭಾಗದಲ್ಲಿ ಕೇಂದ್ರ ಸರ್ಕಾರದಲ್ಲಿ ತುಂಬ ವ್ಯತ್ಯಾಸಗಳು, ಅಂದರೆ ಯಾವುದಾದ್ರೂ ಆರೋಪಗಳು ಬರುವಂಥದ್ದು, ಹಗರಣಗಳಿಂದಾಗಿ ಸಮಸ್ಯೆ ಆಗುವಂಥದ್ದು, ಈ ರೀತಿಯಾದಂತಹ ಸಾಧ್ಯತೆ 2015 ಕೊನೆ ಭಾಗದಲ್ಲಿ ಆಗುವಂಥದ್ದು ದಟ್ಟವಾಗಿ ನಮಗೆ ಕಾಣಿಸುತ್ತೆ. ಇವರಿಬ್ಬರ ಅನ್ಯೋನ್ಯತೆ ಮಾತ್ರ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಈಗಾಗಲೇ ನೀವು ಹೇಳಿದಂತೆ ಆ ದೃಷ್ಟಿಯಿಂದ ನಾವು ನೋಡೋದಾದರೆ ಅನ್ಯೋನ್ಯತೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಹೇಳೋದು ಕಷ್ಟ. ಆದರೂ ಕೂಡ ಪರವಾಗಿಲ್ಲ, ಅಂದರೆ ಸುಮಾರು ಒಂದು 60% ಪರವಾಗಿಲ್ಲ, ಸುಧಾರಣೆ ಮಾಡ್ಕೊಂಡು ಹೋಗುತ್ತೆ ಅನ್ನುವಂಥ ಲಕ್ಷಣಗಳು ನಮಗೆ ಕಾಣುತ್ತೆ ಅಂತ ಹೇಳ್ಬೋದು. ಇದರ ಪ್ರಭಾವ ಸಹಜವಾಗಿ ಜನಗಳ ಮೇಲೆ ಬೀರುತ್ತೆ. ಹಾಗಾಗಿ ಈ ವರ್ಷದ ಉತ್ತರಾರ್ಧ, ಕೊನೆಯ ಅರ್ಧ ಭಾಗ, 2 ಭಾಗದಲ್ಲಿ ಕೊನೆಯ ಅರ್ಧ ಭಾಗ, ಜುಲೈ ನಂತರದ ಭಾಗ ಜನಗಳಿಗೆ ತುಂಬ ಅನುಕೂಲಗಳಾಗುವಂತಹ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣುತ್ತೆ. ಅಂದ್ರೆ ಏಪ್ರಿಲ್ ಮೇ ಹೊತ್ತಿಗೆ ಚೇಂಜಸ್ಗಳಾಗತ್ತೆ, ಬದಲಾವಣೆಗಳಾಗತ್ತೆ, ಆ ನಂತರ ಕಾರ್ಯಗಳು ಉತ್ತಮವಾಗಿ ಸಾಗೋದ್ರಿಂದ ಜನರಿಗೆ ಒಳ್ಳೆಯದಾಗುತ್ತೆ. ಖಂಡಿತವಾಗಿ ಏಪ್ರಿಲ್ ಮೇನಲ್ಲಿ ಅಧಿಕಾರ ವ್ಯತ್ಯಾಸಗಳಾಗುತ್ತೆ. ಜುಲೈ ನಂತರದಲ್ಲಿ ಅದರ ಪ್ರಭಾವ ಅನ್ನುವಂಥದ್ದು ಜನಗಳಿಗೆ ನೇರವಾಗಿ ತಲುಪುತ್ತೆ. ಸುಮಾರು ಒಂದು 6 ತಿಂಗಳು, ಅದು ತುಂಬ ದೀರ್ಘವಾಗಿ ಅಂತ ಅನ್ನುವಂಥದ್ದು ಕಾಣಲ್ಲ, ಸುಮಾರು ಒಂದು 6 ತಿಂಗಳ ಕಾಲ ಒಳ್ಳೆಯ ಕೆಲಸಗಳಾಗುವ ಮೂಲಕವಾಗಿ ಜನಗಳಿಗೆ ಅದರ ಲಾಭ ಅನ್ನುವಂಥದ್ದು ಸಿಕ್ಕುತ್ತೆ ಅಂತ ನಿರೀಕ್ಷೆ. ಒಟ್ಟಾರೆ ವೀಕ್ಷಕರೇ, ರಾಜಕೀಯ ರಂಗದಲ್ಲಿ ವರ್ಷದ ಅರ್ಧ ಭಾಗದಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಕಾರಣವಾಗುತ್ತೆ ಅನ್ನೋ ಮಾತುಗಳನ್ನ ಕೇಳ್ಬಟ್ವಿ. ಇನ್ನು ಅದಾದ ನಂತರ ಅಂದ್ರೆ ಕೊನೆಯ ಭಾಗದಲ್ಲಿ ಸಾಕಷ್ಟು ಜನರಿಗೆ ಒಳ್ಳೆಯದಾಗುವ ಲಕ್ಷಣಗಳು ಕಾಣ್ತಾ ಇದೆ ಅನ್ನೋ ಮಾತನ್ನ ಕೇಳ್ಪಟ್ವಿ. ಇನ್ನು ರಾಜಕೀಯ ಕ್ಷೇತ್ರಕ್ಕೆ ತಳುಕು ಹಾಕಿಕೊಂಡ ಮತ್ತಷ್ಟು ವಿಚಾರಗಳು ಅಂತಂದ್ರೆ ದೇಶ ವಿದೇಶಗಳ ನಡುವಿನ ಬಾಂಧವ್ಯ, ಜೊತೆಗೆ ಎಲ್ರಿಗೂ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸುವ ವಿಷಯ ಅಂತಂದ್ರೆ ಬೆಲೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಅಂತ ಹೇಳಿ. ಈ ಬಗ್ಗೆ ಭವಿಷ್ಯ ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಉಲ್ಲೇಖಗಳು ಇದೆ 2015ನೇ ಇಸ್ವಿಯನ್ನ ಕುರಿತಾಗಿ ಕೇಳಿ ತಿಳ್ಕೊಳ್ಳೋಣ ಪುಟ್ಟದೊಂದು ವಿರಾಮದ ಬಳಿಕ.